ಇದೆ. ಸಾಧಾರಣ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಮೀಡಿಯಂ ಇನ್ನು ಆ ಸ್ಕೂಲ್ ಮುಚ್ಚಬೇಕು, ಇನ್ನೇನೋ ಬೀಗ ಹಾಕಬೇಕು ಅನ್ನುವ ಸಿಚುವೇಶನ್ ಅನ್ನ ನಾವು ಕರ್ನಾಟಕದವರು ಪಡೆದಾಗ ಅದನ್ನ ಮತ್ತೆ ಬೀಗ ಹಾಕಬೇಡಿ, ಅದನ್ನ ಹೊಸ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಆ ಶಾಲೆಗಳನ್ನ ಓಪನ್ ಮಾಡಿ ಮತ್ತೆ ವಿದ್ಯಾರ್ಥಿಗಳಿಗೆ ಹೊಸ ಕನಸನ್ನ ಕೊಟ್ಟಂತಹ ಟೀಮ್ ಮೇಕ್ ಒನ್ ಸ್ಮೈಲ್. ಕರೆಕ್ಟ್ ಅಲ್ಲ ಟೀಮ್ ಹೆಸರು? ಮೇಕ್ ಸಮ್ ಒನ್ ಸ್ಮೈಲ್. ಆ ಟೀಮ್ ಸಾಧಾರಣ 17 ಶಾಲೆಯನ್ನ, ಕನ್ನಡ ಮೀಡಿಯಂ ಶಾಲೆಯನ್ನ ವಿಶೇಷವಾಗಿ ಪೇಂಟಿಂಗ್ ಮಾಡೋದ್ರ ಮೂಲಕ, ಅಂದ್ರೆ ಒಳ್ಳೆ ಒಳ್ಳೆ ವ್ಯಕ್ತಿಯ ಒಂದು ಆರ್ಟ್ ಮಾಡೋದ್ರ ಮೂಲಕ, ಆರ್ಮಿಯ ಒಂದು ಬಾರ್ಡರ್ ಹೇಗಿರುತ್ತೆ ಅದೇ ಒಂದು ಆರ್ಟ್ ಮಾಡೋದ್ರ ಮೂಲಕ, ಮತ್ತೆ ಕೆಲವೊಂದು ರೂರಲ್ ಏರಿಯಾ ಅಂದ್ರೆ ಯಾವುದೋ ಒಂದು ಹಳ್ಳಿ ಪ್ರದೇಶದಲ್ಲಿ ಇರುವಂತಹ ಒಂದು ಸ್ಕೂಲನ್ನ ವಿಶೇಷ ರೀತಿಯಲ್ಲಿ ಪೇಂಟ್ ಮಾಡಿ ಈ ಮಕ್ಕಳಿಗೆ ಮತ್ತಷ್ಟು ಆಕರ್ಷಣೆಯನ್ನ ಮೂಡಿಸಿದಂತ ಈ ಟೀಮ್ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದೆ. ಗುರು ಅವರ ಹುಟ್ಟುಹಬ್ಬ, ಗುರು ಅವರ ಇವತ್ತು ಹುಟ್ಟುಹಬ್ಬ. ಅವರು ಐಫೋನ್ ಇದರಲ್ಲಿ ಮ್ಯಾನೇಜರ್ ಆಗಿ ಮಂಗಳೂರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಆ ಟೀಮಿನ ಮುಖ್ಯ ರೂವಾರಿ ಅಂತೇಳಿ ನಾವು ಹೇಳಬಹುದು ರಿಜ್ವಾನ್ ಅವರು. ಯಾವುದೇ ರೀತಿ ಪ್ರಚಾರ ಇಲ್ಲ, ಸೇವೆನೇ ಜೀವನವಾಗಿ ಒಂದಿಷ್ಟು ಸಮಯವನ್ನ ಈ ಶಾಲೆಗಳಲ್ಲಿ, ಒಂದಿಷ್ಟು ಸಮಯವನ್ನ ನಮ್ಮ ಆಶ್ರಮಗಳಲ್ಲಿ, ಮತ್ತೆ ಉಳಿದ ಸಮಯವನ್ನ ಅವರ ಕುಟುಂಬಕ್ಕೆ ಕೊಡುವಂತಹ ವಿಶೇಷ ಟೀಮ್ ಅದು. ಆ ಟೀಮ್ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ತಮ್ಮ ಹುಟ್ಟುಹಬ್ಬವನ್ನ ಯಾವುದೇ ಆಡಂಬರ ಇಲ್ಲದೆ ಸಿಂಪಲ್ ಆಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇಂದು ಅದರಷ್ಟೇ ಹೇಳ್ಬೋದು. ಯಾಕೆಂದ್ರೆ ಅವರು ನಾವು ಹೇಗೆ ನಮ್ಮ ಹೆತ್ತವರಿಗೆ ನೋಡ್ತೇವೆ ಅದೇ ತರ ನಿಮಗೆ ನೋಡ್ತಾರೆ. ಅದಕ್ಕೆ ಯಾವುದು ಡೌಟ್ ಇಲ್ಲ ಅದಕ್ಕೆ. ಹಾಗೆ ದುಡ್ಡು ಬರ್ತದ ಎಲ್ಲರಿಗೆ? ದುಡ್ಡು ಬರ್ಬಾರ್ದು ಪೂರಗಳೆಲ್ಲ ಒಂದು ಜನ ಬರ್ಪುಜಿ ಕನ್ನಡ ಪೂರ ಬರ್ಬೇಡ. ಓಕೆ ಸರಿ. ಇನಿ ಆಕ್ಚುಲಿ ನಮ್ಮ ಇಡೀ ಬೈದ ಮಾತ್ರ ತೂವರೆ ಬಂತೆ ಏರ್ಲ ಇಪ್ಪಂದಿನಾಗಲು ಇಡೀ ಬರ್ತದೆ ಇಪ್ಪನ. ಸೊ ಅಂಚಿತ್ನಾಗಲಿಕ್ಕೆ ಮೇರೊಂದು ಆಶ್ರಯ ಕೊಡ್ತೀರ ಅನ್ಪನ್ನಾಗ ನಿಗಲಿ ಖಂಡಿತ ಪಂಗೋಡಿತ್ತಿನಾಗಲು ಈ ಒಂಜಿ ಪ್ಲೇಸಿಗೆ ಬರ್ತದ ಖುಷಿ ಟುಲ್ಲಾರ ಅಂತದ್ದು ನಮ್ಮ ಎನ್ನುವ. ಸೊ ಅಂಚ ಅದು ನಮ್ಮನ ಸೈಡ್ ಇಡ್ದು ಒಂಜಿ ನಿಗಲಿಗೋಸ್ಕರ ಇನಿ ಉನಸ್ ಪತೊಂದು ಬೈದ ಅವೇನ ನಿಗುಲು ಶೋಕುಡ್ ಗೆತ್ತ ನೋಡು ಅಂಚೆನೆ ನಿಗುಲು ಪೂರಗುಲ್ಲ ನಮಕ್ ಎಡ್ಡೆ ಆಶೀರ್ವಾದ ಮಾಡ್ಕೊಡು. ಮೇ ಬಿ ದುಂಬುದ ದಿನಡು ನನ್ನ ಕೂಡ ಮೇ ಬಿ ಬರ್ಪ ನಮ್ಮ ನಿಗಲ್ ಮತ್ತೆ ತೂವರೆ ಪಂಡದು ಆರ್ಥಿಕ ಬೆಟ್ಟದ ಥ್ಯಾಂಕ್ಸ್. ಹಾಗೆ ಇವತ್ತು ನಿಮ್ಮ ಇಡೀ ಟೀಮ್ ಬಂದು ನಮಗೆ ಸಪೋರ್ಟ್ ಮಾಡಿ ಅವರಿಗೆ ಇವತ್ತಿನ ಅನ್ನದಾನವನ್ನ ನೀಡಿದ್ದೀರಿ. ದಾನದಲ್ಲಿ ಶ್ರೇಷ್ಠವಾದದ್ದು ಈ ಅನ್ನದಾನ. ಹಸಿದವರಿಗೆ ಒಂದು ಊಟವನ್ನು ಕೊಟ್ಟರೆ ಅದು ಮೇಲಿನ ಭಗವಂತನಿಗೆ ಕೊಟ್ಟ ಹಾಗೆ ಇವತ್ತು ನೀವು ಬಂದು ನಮ್ಮ ಆಶ್ರಮದವರಿಗೆ ಇವತ್ತಿನ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಹಾಗೆ ನಿಮ್ಮ ಹುಟ್ಟುಹಬ್ಬ ಕೆಲವರು ಹಿಂದೆ ಆಗಿದೆ, ಇನ್ನು ಕೆಲವರು ನಾಳೆ ಆಗಬೇಕು, ಅದೆಲ್ಲವೂ ಕೂಡ ಇಲ್ಲಿ ಇವತ್ತು ವಿಶೇಷವಾಗಿ ನೀವು ಮಾಡಿದ್ದೀರಿ. ನಿಮ್ಮ ಇಡೀ ಟೀಮಿಗೆ ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ಮತ್ತಷ್ಟು ಸೇವೆ ಮಾಡೋದಕ್ಕೆ ಸಹಕಾರವನ್ನು ನಾವು ನಮ್ಮ ಸಂಸ್ಥೆಯ ನಿವಾಸಿಗಳು ಆಶೀರ್ವಾದದೊಂದಿಗೆ ಸಹಕಾರ ನೀಡಲಿಕ್ಕಿದ್ದೀವಿ. ಹಾಗೆ ಇವತ್ತು ನೀವೆಲ್ಲ ಬಂದಿದ್ದಕ್ಕಾಗಿ, ಅವರಿಗೆ ಊಟವನ್ನು ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ದೇವರ ಆಯುರ, ಆರೋಗ್ಯ, ಆಯುಸ್ಸು, ಯಶಸ್ಸು ಎಲ್ಲವನ್ನ ನೀಡಲಿ. ಹಾಗೆ ಇನ್ನಷ್ಟು ಸೇವೆ ಮಾಡೋದಕ್ಕೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನ ನೀಡಲಿ. ಹಾಗೆ ಇವತ್ತು ನಿಮ್ಮ ಹುಟ್ಟುಹಬ್ಬದ ಸಲುವಾಗಿ ನಮ್ಮ ಆಶ್ರಮದವರಿಗೆ ಊಟದ ವ್ಯವಸ್ಥೆ ಮಾಡಿದ್ದಕ್ಕಾಗಿ ನಮ್ಮ ಸಂಸ್ಥೆ ಪರವಾಗಿ, ನಿವಾಸಿಗಳ ಪರವಾಗಿ ನಿಮಗೆ ತುಂಬ ಧನ್ಯವಾದ.